ಕೇರಳದ ವಯನಾಡಿನಲ್ಲಿ ನಡೆದ ಜಲದುರಂತ ಮಾಸೋ ಮುನ್ನವೇ ಇದೀಗ ಕೊಡಗು ಜಿಲ್ಲೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಆತಂಕದ ಛಾಯೆ ಮುಂದುವರೆದಿದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನೀಡಿರುವಂತಹ ವರದಿ ಎನ್ನೋ ಒಂದು ವರದಿ ಇದೀಗ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಿದೆ. ಹೀಗಾಗಿ ಸಾಕಷ್ಟು ಮನೆಗಳನ್ನು ಸ್ಥಳಾಂತರ ಮಾಡಬೇಕು, ಜೊತೆಗೆ ಈ ಭಾಗದಲ್ಲೂ ಕೂಡ ಗುಡ್ಡ ಕುಸಿತ ಆಗುತ್ತೆ ಅನ್ನೋ ಆತಂಕದ ವಿಚಾರ ಎಲ್ಲರ ಬಾಯಲ್ಲಿ ಬರ್ತಾ ಇರುವಂಥದ್ದು. ಇದಕ್ಕೆ ಕ್ಲಾರಿಫಿಕೇಶನ್ ನೀಡಲು ನಮ್ಮ ಕೊಡಗು ಜಿಲ್ಲಾಧಿಕಾರಿಯಾಗಿರುವಂತಹ ವೆಂಕಟರಾಜ್ ಜೊತೆ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇದೀಗ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಿದೆ, 1000ಕ್ಕೂ ಹೆಚ್ಚಿನ ಸ್ಥಳಗಳಲ್ಲಿ ಗುಡ್ಡ ಕುಸಿತ ಆಗ್ತಿದೆ, 2000ಕ್ಕೂ ಜನರನ್ನ ಸ್ಥಳಾಂತರ ಮಾಡಬೇಕು ಅಂತ ಜಿಯೋಲಾಜಿಕಲ್ ಸರ್ವೆ ವರದಿ ಇದೆ ಅಂತ ಹೇಳೋ ಮಾತುಗಳು ಕೇಳಿ ಬರುತ್ತೆ. ನಿಜವಾಗ್ಲೂ ಈ ಥರ ಇದೆಯಾ ಸರ್? ಈಗ ನಮ್ಮ ಜಿಲ್ಲೆಗಳಲ್ಲಿ ಈಗ ಭೂಕುಸಿತ ಇದು ಎಲ್ಲಿ ಎಲ್ಲಿ ಆಗ್ಬಹುದಂತ ಅಥವಾ ಇದು ಸೆನ್ಸಿಟಿವ್ ಝೋನ್ಸನ್ನು ನಾವು ಹೇಳ್ತೀವಿ ಅಂತ, ಅದನ್ನು ನಾವು 2018-19 ಮತ್ತು ಅದು ಆದಮೇಲೆ ಯಾವುದು ಇನ್ಸಿಡೆನ್ಸ್ ಆಗಿರೋದು ಅದರಿಂದ ನಾವು ಮ್ಯಾಪಿಂಗ್ ಮಾಡಿದ್ದೀವಿ. ಮತ್ತು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೊದಲೇ ಒಂದು ಮ್ಯಾಪ್ ಕೊಟ್ಟಿದ್ದಾರಂತೆ, ಅದರಲ್ಲಿ ಸಂಭಾವನೆ ಇದೆ ಅಂತ. ಇತ್ತೀಚೆಗೆ ಆಗಿ ಯಾವುದೂ ಈ ಥರದ್ದು ರಿಪೋರ್ಟ್ ಬಂದಿರಲಿಲ್ಲ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ತಂಡವನ್ನು ಈಗ ನಮ್ಮ ಜಿಲ್ಲೆಗೆ ಮುಂದಿನ ವಾರಲ್ಲಿ ಅವರು ಬರ್ತಾರೆ, ಮತ್ತು ಆವಾಗ ಅವರು ನೋಡಿಕೊಂಡು ಏನಾದರೂ ಹೇಳ್ತಾರೆ ನಾವು ನೋಡಬೇಕಾಗುತ್ತೆ. ಸರ್, ಅಂದರೆ ಈಗ ಸಾಕಷ್ಟು ಕಡೆ ಸರ್ಕ್ಯುಲೇಟ್ ಆಗಿದೆ, ಇಷ್ಟು ಇದು ಅಪಾಯಕಾರಿ ಇದೆ, ಇಷ್ಟು ಜನ ಸ್ಥಳಾಂತರ ಮಾಡಬೇಕು, 47 ಸ್ಥಳಗಳು ಅಪಾಯಕಾರಿ ಇದೆ, ಸೂಕ್ಷ್ಮ ಪ್ರದೇಶಗಳು ಅಂತೇಳಿ ಗುರುತು ಆಗಿದೆ ಅಂತ ಹೇಳೋ ಮಾಹಿತಿ ಕೂಡ ಇದೆ ಸರ್. ಸೊ ನಮ್ಮ ಜಿಲ್ಲೆಗಳಲ್ಲಿ ಇದು ನೋಡಬೇಕಂದ್ರೆ ಫ್ಲಡ್ ಪ್ರೋನ್ ಮತ್ತು ಇದು ಲ್ಯಾಂಡ್ಸ್ಲೈಡ್ ಪ್ರೋನ್ ಎಲ್ಲ ಸೇರಿ ನೋಡಿದರೆ ಅಂದರೆ ಸುಮಾರು 88 ವಿಲೇಜಸ್ಗಳು ಸ್ವಲ್ಪ ನಾವು ಗುರುತಿಸಿದ್ದೀವಿ. ಅದರಲ್ಲಿ ಕೂಡ ಅದು ನಮ್ಮ ಭೂಕುಸಿತವಾದಂಥ ಅದು ಸಂಭಾವಿತ ಜಾಗವನ್ನು 44 ನಮ್ಮ ವಿಲೇಜಸ್ಗಳು ಇರ್ಬೋದು. ಸೊ ಅದರಲ್ಲಿ ಕೂಡ ನಾವು ಏನು ಇವ್ಯಾಕ್ಯುಯೇಷನ್ ಪ್ಲ್ಯಾನ್ ಏನು ಮಾಡಿದ್ದೀವಿ ಅಂದರೆ, ಪ್ರತಿಯೊಬ್ಬರು ಮನೆಗೆ, ಪ್ರತಿಯೊಬ್ಬರು ವ್ಯಕ್ತಿಗೆ ಅದು ಪರಿಸ್ಥಿತಿ ಬಂದಾಗ ನಾವು ಎಲ್ಲಿ ಅವರಿಗೆ ಶಿಫ್ಟ್ ಮಾಡಬೇಕು, ಮತ್ತು ಅದು ಎಲ್ಲಿ ನಾವು ಕಾಳಜಿ ಕೇಂದ್ರ ಓಪನ್ ಮಾಡಬೇಕು, ಎಲ್ಲಿ ಚೌಲ್ಟ್ರಿವನ್ನು ನಾವು ನಮ್ಮ ವಶಕ್ಕೆ ತೊಗೊಳ್ತೀವಿ ಅಂತ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಈ ಥರದ್ದು ಪರಿಸ್ಥಿತಿ ಬಂದರೆ ಈ ಥರದ್ದು ಎಲ್ಲ ಸೆನ್ಸಿಟಿವ್ ಏರಿಯಾಸ್ಗಳಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರಿಗೆ ನಾವು ಇವ್ಯಾಕ್ಯುಯೇಷನ್ ಮಾಡಿಕೊಂಡು ಅಲ್ಲಿ ಇದು ಒಂದು ಸುರಕ್ಷಿತವಾದಂಥ ಜಾಗ ಅಲ್ಲಿ ಶಿಫ್ಟ್ ಮಾಡ್ತೀವಿ, ಅಥವಾ ಅವರಿಗೆ ವಾರ್ನಿಂಗ್ ಕೊಟ್ಟು ಅವರು ತಮ್ಮ ರಿಲೇಟಿವ್ಸ್ ಮನೆಗೆ ಕೂಡ ಹೋಗ್ಬೋದು. ಸರ್, ಅಂದರೆ ಕಳೆದ 2018ರಲ್ಲೂ ಕೂಡ ಕೇರಳದಲ್ಲಿ ಆದ ನಂತರ ಕೊಡಗು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಲ್ಯಾಂಡ್ಸ್ಲೈಡ್ ಆಗಿತ್ತು. ಈ ಥರ ಭಯ ಇದೆಯಾ? ಜನರಿಗೆ ಏನು ಹೇಳ್ತೀರಿ ಸರ್? ಈಗ ಆ್ಯಸ್ ಆಫ್ ನಾವು ಈಗ ನಮಗೆ IMDಯಿಂದ ಒಂದು ರೆಡ್ ಅಲರ್ಟ್ ಅಥವಾ ಆರೆಂಜ್ ಅಲರ್ಟ್ದು ಈಗ ಒಂದು ಫೋರ್ಕಾಸ್ಟ್ ಬಂದಿರಲಿಲ್ಲ. ಮುಂದಿನ 2-3 ದಿವಸಕ್ಕೆ ಈ ಥರದ್ದು ಬಂದಿರಲಿಲ್ಲ. ಇನ್ನು ಯಾವಾಗಲೂ ಬರುತ್ತೆ ಅಂತ ಇಮಿಡಿಯೇಟ್ಲಿ ನಾವು ಎಲ್ಲರಿಗೆ ತಿಳಿಸ್ತೀವಿ. ಮತ್ತು ನಮ್ಮ ಇದು ಇವ್ಯಾಕ್ಯುಯೇಷನ್ ಪ್ಲ್ಯಾನ್ ಮತ್ತು ಅದು ಕಾಂಬ್ಯಾಟ್ ಪ್ಲ್ಯಾನ್ ಏನಿದೆ ಅದು ನಾವು ಆ್ಯಕ್ಟಿವೇಟ್ ಮಾಡ್ತಿದ್ವಿ. ಆ್ಯಸ್ ಆಫ್ ನಾವು ಈ ಥರದ್ದು ಯಾವುದೂ ವಾರ್ನಿಂಗ್ ಇಲ್ಲ. ಬಟ್ ಅದನ್ನು ಸಹ ಕೂಡ ನಮ್ಮ ಜಿಲ್ಲೆಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಈ ಥರದ್ದು ಘಟನೆಗಳು ನಡೆದಿತ್ತಂತ ಇದು. ಸೊ ನಾವು ಸ್ವಲ್ಪ ನಿಗಾ ಇಟ್ಕೋಬೇಕು, ನಾವು ಸ್ವಲ್ಪ ಸತರ್ಕ ಇರಬೇಕು, ನಾವು ಸ್ವಲ್ಪ ಪ್ಲ್ಯಾನಿಂಗ್ ಆಗಿ ನಾವು ನಮ್ಮ ಎಲ್ಲ ಇವ್ಯಾಕ್ಯುಯೇಷನ್ ಪ್ಲ್ಯಾನ್ ಆಗಿ ಇರಬೇಕು. ನಾವು ಪ್ರಿಪೇರ್ಡ್ನೆಸ್ ನಮ್ಮ ಫುಲ್ 100% ಇರಬೇಕು. ಏಕೆಂದರೆ ಈ ಥರದ್ದು ಪರಿಸ್ಥಿತಿ ಬಂದಿದ್ರೆ ಅಂದರೆ ನಮಗೆ ಜಾಸ್ತಿ ರಿಯಾಕ್ಷನ್ ಟೈಮ್ ಕೊಡೋದಿಲ್ಲ. ಸೊ ಅದರಲ್ಲಿ ನಾವು ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ, ಆಫೀಸರ್ಸಿಗೆ ಮತ್ತು ನೋಡಲ್ ಆಫೀಸರ್ಸ್ ಮತ್ತು ನಮ್ಮ ಇದು ಫೈರ್ ಆ್ಯಂಡ್ ಎಮರ್ಜೆನ್ಸಿ ಇಲಾಖೆ ಆಗಲಿ, ಇದು ಎಲ್ಲ ಇಂಜಿನಿಯರ್ಸ್ಗಳು ಆಗಲಿ, ಪೊಲೀಸ್ ಇಲಾಖೆ ಆಗಲಿ, NDRF ತಂಡವನ್ನು ಆಗಲಿ, ಎಲ್ಲರಿಗೆ ಅವು ಯಾವ ರೀತಿಯ ಕೆಲಸ ಮಾಡ್ತಿದ್ರು ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಕೂಡ ಕೆಲಸ ಮಾಡಬೇಕು, ನಿಗಾ ಇಟ್ಕೋಬೇಕು. ಎಲ್ಲಿ ವಾಚ್ ಮಾಡಬೇಕಂದ್ರೆ, ಭೂಕುಸಿತ ಆಗುತ್ತೆ ಅಂದರೆ ಅದರಲ್ಲಿ ಎಲ್ಲಿ ಸೆನ್ಸಿಟಿವ್ ಜಾಗವನ್ನು ಇರ್ತವೆ, ಅದರಲ್ಲಿ ನಾವು ಒಂದು ವಾಚರ್ಸ್ಗಳು ನೇಮಕೆ ಮಾಡ್ತೀನಿ. ವಾಚರ್ಸ್ ಏನಿದ್ರೆ ಅಂದರೆ ನಮ್ಮ ಇಂಜಿನಿಯರ್ಸ್ ಆಗಲಿ, ಹೈವೇ ಪೆಟ್ರೋಲ್ ಆಗಲಿ, ಅಥವಾ ಫೈರ್ ಎಮರ್ಜೆನ್ಸಿ ಸರ್ವಿಸ್ ಆಗಲಿ, NDRF ಆಗಲಿ, ಅಥವಾ ಪಂಚಾಯತಿಂದ ಇದು ಕೆಲವೊಬ್ಬರಿಗೆ ನಾವು ಏನು ನಿರ್ದೇಶನ ಕೊಟ್ಟಿದ್ದೀವಿ ಅಂದರೆ ಎಲ್ಲಿ ಆಗ್ಬೋದು ಅಂತ ಅವರು ಅಲ್ಲಿ ಹೋಗಿ ನೋಡ್ಕೋಬಹುದು. ಅಲ್ಲಿ ಸ್ವಲ್ಪನೇ ಆ್ಯಕ್ಟಿವಿಟಿ ಇದು ಕಾಣುತ್ತೆ ಅಥವಾ ಅಲ್ಲಿ ನೀರು ಬರುತ್ತೆ ಒಳಗೆಯಿಂದ, ಇಮಿಡಿಯೇಟ್ಲಿ ಅವರು ನಮ್ಮ ಗಮನಕ್ಕೆ ತಂದಿರಿ ನಾವು ಆ ಏರಿಯಾಗಳಲ್ಲಿ ಇಮಿಡಿಯೇಟ್ಲಿ ನಾವು ಇವ್ಯಾಕ್ಯುಯೇಷನ್ ಪ್ಲ್ಯಾನ್ ಆ್ಯಕ್ಟಿವೇಟ್ ಮಾಡಿಸ್ತೀವಿ. ಸೊ ವಾಚರ್ ನಾವು ಇಟ್ಕೊಂಡಿದ್ದೀವಿ. ಸೊ ಅದೇ ರೀತಿಯಾಗಿ ನಮ್ಮ ಪ್ರಿಪೇರ್ಡ್ನೆಸ್ ಇರ್ತವೆ. ಈಗ ಆ್ಯಸ್ ಆಫ್ ನಾವು ಭಯಪಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬಟ್ ನಾವು ಪ್ರಿಪೇರ್ಡ್ ಇರಬೇಕು. ಮತ್ತು ಸಲಹೆಗಳು, ಸೂಚನೆಗಳು ಯಾವ ರೀತಿಯ ನಮ್ಮ IMDಯಿಂದ ಬರ್ತದೆ ಅಥವಾ ಸರ್ಕಾರದಿಂದ ಬರ್ತದೆ, ಅದಕ್ಕೆ ನಾವು ಎಲ್ಲರಿಗೆ ನಮ್ಮ ಮಾಧ್ಯಮ ಮೂಲಕ ಅಥವಾ ರೇಡಿಯೋ ಮೂಲಕ ಎಲ್ಲ ಪ್ರಸಾರ ಮಾಡಿಸ್ತೀವಿ. ದಯವಿಟ್ಟು ಅದೇ ರೀತಿಯಾಗಿ ಪಾಲನೆ ಮಾಡಬೇಕು. ಎಸ್, ಕೇಳಿದಿರಲ್ಲ, ಇದಿಷ್ಟು ಕೊಡಗು ಜಿಲ್ಲಾಧಿಕಾರಿಯಾಗಿರೋ ವೆಂಕಟರಾಜ್ ಅವರ ಮಾತು. ಸದ್ಯಕ್ಕೆ ಕೊಡಗು ಜಿಲ್ಲೆಯಲ್ಲಿ ಅಂತಹ ಅಪಾಯದ ಸನ್ನಿವೇಶ ಯಾವುದೂ ಇಲ್ಲ. ಏನು 2018ರಲ್ಲಿ ಕುಸಿತಿತ್ತು, ಅಲ್ಲಿ ಸಣ್ಣ ಪುಟ್ಟ ಅನಾಹುತ ಆಗುವ ಸಾಧ್ಯತೆಗಳು ಇರಬಹುದು ಅಷ್ಟೇ. ಅದನ್ನು ಹೊರತಾಗಿ ಜನರು ಯಾರು ಕೂಡ ಭಯಪಡೋ ಅಗತ್ಯ ಇಲ್ಲ ಅನ್ನೋ ಮಾತನ್ನ ಕೂಡ ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಮಾರ್, ವಿಸ್ತಾರ ನ್ಯೂಸ್.
ಕೊಡಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.